ಪಲ್ಲವಿ ಪಲ್ಲವಿ ಏನ್ರಿ ಅತ್ತಾರ? ಪಲ್ಲವಿ, ನಾವು ಹೋಗಿ ಒಂದು ಸ್ವಲ್ಪ ಮಾರ್ಕೆಟ್ಗೆ ಹೋಗಿ ತರಕಾರಿ ಅವು ನೀವನ್ನ ತೊಗೊಂಬರ್ತೀವಿ. ಅದು ಅಲ್ದ ಗಣೇಶ ಹಬ್ಬ ಒಂದು ಸ್ವಲ್ಪ ಬಂದೈತಲ್ಲ, ಅವು ಇವು ಒಂದು ಸ್ವಲ್ಪ ಸಾಮಾನು ತರವದವು. ಹೋಗಿ ಮಾರ್ಕೆಟ್ಗೆ ಹೋಗಿ ತೊಗೊಂಬರ್ತೀವಿ. ಮತ್ತು ನೀನು ಬರ್ತೀಯನ ಹೋಗೋಣ? ರೆಡಿ ಆಗಿಬಿಡು ಪಲ್ಲವಿ, ಬೇಕಾರೆ ನಿನ್ನೂ ಕರ್ಕೊಂಡು ಹೋಗಿ ಬಂದುಬಿಡ್ತೀವಿ. ಅಯ್ಯೋ ಅತ್ತಾರ, ಬ್ಯಾಡ್ರಿ, ನೀವು ಅಷ್ಟೇ ಹೋಗಿ ಬರ್ರಿ, ನಾ ಮನ್ಯಾಗ ಇರ್ತೀನಿ. ಮತ್ತು ಈಗ ನಿಮ್ಮ ಮಗ ಬರ್ತೀನಂತ ಅಂದಾರಲ್ಲ, ಅದಕ್ಕೋಸ್ಕರ ನಾ ಮನ್ಯಾಗ ಇರ್ತೀನಿ ತಗೋರಿ, ನೀವಿಬ್ಬರು ಹೋಗಿ ಬರ್ರಿ. ಹೌದಾ? ಸರಿ ತಗೋ, ಹಂಗಾರ ನಾ ಹೋಗಿ ಬರಂದೆ. ನಾವು ಬರೋದೊಂದು ಸ್ವಲ್ಪ ಹೊತ್ತಾಕೈತಿ. ನೀನು ಕದ ಹುಷಾರಾಗಕ್ಕೋ, ಸಂಜೆ ಬಂದ ಮೇಲೆನ ಕದ ತೆಗಿ, ಸರಿನಾ? ಸರಿ ಆಯ್ತು ರೀ ಅತ್ತಾರ, ಹುಷಾರು ನೋಡ್ರಿ, ಆದಷ್ಟು ಲಗುನ ಬಂದುಬಿಡ್ರಿ ನೀವು. ಸರಿ ಆಯ್ತು ತಗೋರವ. ಇದೇ ಸರಿಯಾದ ಟೈಮು. ಬರಲಿ ನನ್ನ ಗಂಡ. ಇವತ್ತಿದೆ ನನ್ನ ಗಂಡನಿಗೆ ಇವತ್ತಿಂದ ಮಾರಿ ಹಬ್ಬ ಸ್ಟಾರ್ಟ್. ಪಲ್ಲವಿ, ಪಲ್ಲವಿ, ಲಘುನ ನೀವೊಂದು ಗ್ಲಾಸ್ ನೀರು ಕೊಡು. ಇವಾಗ ತಾನೇ ಆಫೀಸಿಂದ ಬಂದಿದ್ದೀನಿ, ತಲೆ ಒಂದು ಸಿಡಿತಾ ಇದೆ. ಬೇಗ ನೀರು ತಂದು ಕೊಡು. ಏನು ನೀರು ಬೇಕಾ ನಿಂಗೆ? ನೀರು? ಇದೇನಿದು? ಯಾರ್ದೋ ವಾಯ್ಸ್ ಕೇಳಿಸ್ತಾ ಇದೆಯಲ್ಲ, ಯಾರೋ ಮಾತಾಡ್ದಂಗೆ ಆಯ್ತಲ್ಲ. ಇಲ್ಲಿ ನೋಡಿದ್ರೆ ಯಾರೂ ಇಲ್ಲ. ಪಲ್ಲವಿ, ಪಲ್ಲವಿ, ಏನಾದರೂ ಮಾತಾಡಿದೀಯಾ? ಯಾಕೋ ಹೆದರ್ತಾ ಇದೀಯಾ? ಯಾಕೆ ಹೆದರ್ತಾ ಇದೀಯಾ? ಯಾಕೋ ಇಷ್ಟು ಬೇಗ ಹೆದರಿಕೆ ಚಾಲು ಆಗ್ಬಿಡ್ತಾರೆ ನಿನಗೆ? ಇದು ಇನ್ನೂ ಸ್ಟಾರ್ಟಿಂಗ್ ಕಣು. ಈಗಲೇ ಹಿಂಗೆ ಹೆದರಿ ಬಿಟ್ರೆ ಹೆಂಗೆ ನೀನು? ಯಾರದು ನನ್ನ ಜೊತೆ ಮಾತಾಡ್ತಾ ಇದ್ದಿದ್ದು? ಯಾರದು? ಧೈರ್ಯ ಇದೆ ನನ್ನ ಕಣ್ಮುಂದೆ ಬಂದು ಮಾತಾಡ್ರಿ. ಯಾರಿದು? ಅಮ್ಮ, ಯಾರಿದು ನನಗೆ ಹೊಡಿತಾ ಇರೋದು? ಯಾರದು? ಧೈರ್ಯ ಇದ್ರೆ ನನ್ನ ಕಣ್ಮುಂದೆ ಬರ್ರಿ ನೀವು. ಯಾರಿದು? ಪಲ್ಲವಿ, ಪಲ್ಲವಿ. ಯಾಕೋ ಇಷ್ಟೊಂದು ಹೆದರಿಕೆ? ಯಾಕೆ ಬಾ ಅಂತ ಅಂದೆ, ಹತ್ರ ಬಂದೆ ತಾನೆ. ಹೆಂಗಿದೆ ನನ್ನ ಹೊಡೆತ? ಯಾಕೋ ಇಷ್ಟು ಬೇಗ ನನ್ನನ್ನು ಮರ್ತು ಬಿಟ್ಟಿಯಾ? ನಾನು ಯಾರು ಅಂತ ನಿನಗೆ ಗೊತ್ತಿಲ್ವಾ ಚಿನ್ನ? ಇಲ್ಲ, ನೀನು ಯಾರು ಅಂತ ನನಗೆ ಗೊತ್ತಿಲ್ಲ. ಯಾರು ನೀನು? ಯಾರು? ಎಲ್ಲೋ ಕಾಣಿಸ್ತಾನೆ ಇಲ್ಲಲ್ಲ ನೀನು. ನಿಜ ಹೇಳ, ಎಲ್ಲಿದೆಯಾ? ಯಾರಿದು? ಪಲ್ಲವಿ, ಪಲ್ಲವಿ. ಯಾಕ್ರಿ ಎದಕ್ರಿ ಒಂದ ಸಮನ ಒದ್ರಾಗುಂತೀರಿ? ನೀವೇ ಯಾವಾಗ ಬಂದ್ರಿ? ಪಲ್ಲವಿ, ಇಷ್ಟೋ ತನಕ ಮಾತಾಡಿದ್ದು ನೀನೇ ತಾನೇ? ನಾನಾ? ಇಲ್ಲ ರೀ, ನಾನು ಕಿಚನಲ್ಲಿದ್ದೆ, ಅಡಿಗೆ ಮಾಡ್ತಾ ಇದ್ದೆ. ನಾನು ಎದಕ್ಕೆ ಮಾತಾಡ್ಲಿ? ಏನು? ನೀನಲ್ವಾ ಇಷ್ಟೋ ತನಕ ಮಾತಾಡಿದ್ದು? ರೀ, ನಿಮ್ಗೇನಾದ್ರೂ ಹುಚ್ಚಿಗೆ ಚಿಡ್ದಿದ್ದೇನಾ? ನಾನು ಯಾಕ್ರಿ ಮಾತಾಡ್ಲಿ? ನಾ ಏನೂ ಮಾತಾಡೇ ಇಲ್ಲ. ಅಂದ್ರೆ ಇಷ್ಟೊತ್ತಿನ ತನಕ ನನ್ನ ಜೊತೆ ಮಾತಾಡಿದ್ದಾದ್ರೂ ಯಾರು? ಯಾಕೋ ಇಷ್ಟು ಬೇಗ ಇಷ್ಟೊಂದು ಹೆದರ್ತಾ ಇದೀಯಾ? ನಾನು ಮಾತಾಡೋದು ನಿನಗಷ್ಟೇ ಕೇಳಿಸುತ್ತೆ, ನಿನ್ನ ಹೆಂಡತಿಗೆ ಕೇಳಿಸೋದೇ ಇಲ್ಲ. ನೋಡ್ತಾ ಇರು, ಇವಾಗ ನೋಡು ನಿನ್ನ ಹೆಂಡತಿ ಹೆಂಗ ಮಾಡ್ತಾಳೆ ನಿನಗಂತಂದು. ಯಾಕೋ ಯಾಕೋ ಹಗಲೇ ನನ್ನನ್ನು ಮರೆತು ಬಿಟ್ಟಿಯಾ ನೀನು? ನಾನು ಯಾರು ಏನು ಅಂತ ಗೊತ್ತಿಲ್ವಾ ನಿನಗೆ? ಗೊತ್ತಾಗ್ಲಿಲ್ವಾ ನಿನಗೆ ನಾನು ಯಾರು ಅಂತ? ಪಲ್ಲವಿ, ನಿನ್ನ ಕೈ ಮುಗಿತೀನಿ. ನೀನು ಯಾಕೆ ಈ ಥರ ಮಾತಾಡ್ತಾ ಇದೀಯಾ? ನಿಜ ಹೇಳು ಪಲ್ಲವಿ, ಯಾಕೆ? ಏನಾಯ್ತು ನಿನಗೆ? ಏನಾಯ್ತೆ? ನಾನು ಪಲ್ಲವಿ ಅಲ್ಲ ಕಣೋ, ನಾನು ಪಲ್ಲವಿ ಅಲ್ಲ. ಮತ್ತೆ ಯಾರು ನೀನು? ನಾನು ನಂದಿನಿ, ನಿನ್ನ ಮೊದಲನೇ ಹೆಂಡತಿ ನಂದಿನಿ ನಾನು. ಏನು? ನಂದಿನಿನ? ನೀನೇ ಇಲ್ಲಿಗೆ ಬಂದೆ? ಇಲ್ಲ, ನೀನೇ ಸುಳ್ಳು ಹೇಳ್ತಾ ಇದೀಯ ನನ್ನ ಹತ್ರ. ಇಲ್ಲ, ನೀನಲ್ಲ ಇದ್ದು. ಇಲ್ಲ, ನೀ ನನ್ನ ಹತ್ರ ಸುಳ್ಳು ಹೇಳ್ತಾ ಇದೀಯ. ನಾನು ಯಾಕೋ ಸುಳ್ಳು ಹೇಳಿ? ನನ್ನನ್ನು ಮದುವೆಯಾಗಿ ನನಗೆ ಮೋಸ ಮಾಡಿಬಿಟ್ಟಲ್ಲ ನೀನು. ನನ್ನನ್ನು ಚೆನ್ನಾಗಿ ನೋಡ್ಕೋತೀನಿ ಅಂತ ನನ್ನನ್ನು ಇಷ್ಟಪಟ್ಟು ಮದುವೆ ಆದೆ. ಆದರೆ 4 ತಿಂಗಳು ನನ್ನ ಜೊತೆ ಜೀವನ ನಡೆಸಿದೆ ನೀನು. ಆಮೇಲೆ ನನ್ನನ್ನು ಬಿಟ್ಟುಬಿಟ್ಟಲ್ಲ ನೀನು. ನೀ ನನ್ನನ್ನು ಮನೆಯಿಂದ ಓಡಿಸಿದ್ದಕ್ಕೆ ನನಗೆಲ್ಲರೂ ಬಾಯಿಗೆ ಬಂದಾಗ ಮಾತಾಡಿದರು.
ನಮ್ಮ ಮನೆಯಲ್ಲೂ ನನ್ನನ್ನು ಸೇರಿಸ್ಕೊಳ್ಳಿಲ್ಲ. ಅದಕ್ಕೆ ನಾನು ಸತ್ತೋಗ್ಬಿಟ್ಟೆ. ಸತ್ತೋದ್ಮೇಲೆ ಸುಮ್ಮನೆ ಇರ್ತೀನಾ ನಾನು? ಸೇಡ್ ತೀರ್ಸ್ಕೊತೀನಿ ನಾನು, ನಿನ್ನ ಮೇಲೆ ಸೇಡ್ ತೀರ್ಸ್ಕೊತೀನಿ. ಅದಕ್ಕೋಸ್ಕರನೇ ನಾನು ದೆವ್ವಾಗಿ ಬಂದಿದ್ದೀನಿ. ನಿನ್ನನ್ನು ಮಾತ್ರ ನಾನು ನೆಮ್ಮದಿಯಿಂದ ಇರೋದಕ್ಕೆ ಬಿಡೋದಿಲ್ಲ ಕಣೋ ಸಂಜಯ. ನಿನ್ನನ್ನು ಮಾತ್ರ ನಾನು ನೆಮ್ಮದಿಯಿಂದ ಇರೋದಕ್ಕೆ ಬಿಡೋದಿಲ್ಲ. ಈ ಮನೆ ನಂದು, ನೀ ನನ್ನ ಗಂಡ. ನಾನೊಬ್ಬಳೇ ಮೇಲೆ ಹೋದ್ರೆ ಹೇಗೆ? ನನ್ನ ಜೊತೆ ನೀನು ಬರಬೇಕು ತಾನೇ? ಅದಕ್ಕೆ ನಾನು ನಿನ್ನನ್ನು ಕರ್ಕೊಂಡು ಹೋಗೋದಕ್ಕಂತ ಬಂದಿದ್ದೀನಿ. ಬಾ ಬೇಗ ಬಾ, ಬೇಗ ನಿನ್ನನ್ನು ಸಾಯಿಸ್ಬಿಡ್ತೀನಿ. ನಿನ್ನನ್ನು ನಾನು ಮೇಲೆ ಕರ್ಕೊಂಡು ಹೋಗ್ತೀನಿ. ಆವಾಗ ಮೇಲಾದರೆ ಇಬ್ಬರು ಗಂಡ ಹೆಂಡತಿ ಆರಾಮಾಗಿರೋಣ, ಸರಿನಾ? ಬಾರು ಬಾ, ನಿನ್ನನ್ನು ಸಾಯಿಸ್ತೀನಿ. ಬಾ ನಾನು, ಬಾ. ಇಲ್ಲ ಇಲ್ಲ, ನನ್ನನ್ನೇನು ಮಾಡಬೇಡ ನೀನು, ನನ್ನನ್ನೇನು ಮಾಡಬೇಡ ನೀನು. ಎಲ್ಲಿಗೂ ಹೋಗ್ತಾ ಇದೀಯಾ ನೀನು? ಎಲ್ಲಿಗೆ ಹೋಗ್ತಾ ಇದೀಯಾ? ನಾನು ಮಾತ್ರ ನಿನ್ನನ್ನು ಬಿಡೋದಿಲ್ಲ, ಖಂಡಿತ ನಿನ್ನನ್ನು ಬಿಡೋದಿಲ್ಲ ನಾನು. ಅಮ್ಮ, ಇವಳು ಯಾಕೆ ಬಂದ್ಲು ಮನೆಗೆ? ಇವಳು ನನಗೆ ಸಾಯಿಸಿಬಿಟ್ರೆ ಅಪ್ಪ ಏನು ಮಾಡೋದು ಇವಾಗ? ಇಲ್ಲ, ಇಲ್ಲಿ ಮಾತ್ರ ಇರಬಾರ್ದು ನಾನು. ಇಲ್ಲಿದ್ರೆ ಇವಳು ಏನಾದರೂ ನನಗೆ ಸಾಯಿಸ್ಬಿಟ್ರೆ ಅಮ್ಮ, ಇಲ್ಲ ಇಲ್ಲ. ಏನು ನನ್ನಿಂದ ತಪ್ಪಿಸ್ಕೊಂಡು ಹೋಗ್ಬೇಕಂತ ಮಾಡಿದೀಯಾ ನೀನು? ನಂದಿನಿ, ನಂದಿನಿ, ನೀನು ಕೈ ಬೇಕಾದ್ರೂ ಮುಗಿತೀನಿ. ನನ್ನನ್ನು ಬಿಟ್ಟು ಬಿಡು ನಂದಿನಿ, ದಯವಿಟ್ಟು ನನ್ನನ್ನು ಬಿಟ್ಟು ಬಿಡು ನಂದಿನಿ. ನಿನ್ನನ್ನ ನಾನು ಬಿಡ್ಬೇಕಾ? ನನ್ನಂತ ಎಷ್ಟು ಜನ ಹೆಣ್ಮಕ್ಳ ಜೀವನ ಹಾಳು ಮಾಡಿಲ್ಲ ನೀನು? ಒಬ್ರಲ್ಲ ಅಂತ 3 ಜನನ ಮದುವೆ ಆಗಿದೆಯಾ? ಇಲ್ಲ, ನಾನು ಮಾತ್ರ ನಿನ್ನನ್ನು ಬಿಡೋದಿಲ್ಲ. ನನ್ನ ಜೀವನನೆಲ್ಲ ಹಾಳು ಮಾಡಿಬಿಟ್ಟೆ ನೀನು. ಅಂದಮೇಲೆ ನಿನ್ನನ್ನು ನಾನು ಬಿಟ್ಟರೆ ಹೆಂಗೆ? ಇಲ್ಲ, ನಾನು ಮಾತ್ರ ನಿನ್ನನ್ನು ಬಿಡೋದಿಲ್ಲ ಕಣೋ, ನಾನು ಮಾತ್ರ ನಿನ್ನನ್ನು ಬಿಡೋದಿಲ್ಲ. ನಂದಿನಿ, ನಂದಿನಿ, ನಿನಗೆ ಕಾಲು ಬೇಕಾದ್ರೂ ಮುಗಿತೀನಿ ನಂದಿನಿ. ನನ್ನನ್ನು ಬಿಟ್ಟು ಬಿಡು ನಂದಿನಿ. ನನಗೆ ನನ್ನ ಹೆಂಡತಿ ಪಲ್ಲವಿ ಜೊತೆ ಬದುಕಬೇಕಂತ ಆಸೆ ಇದೆ ನಂದಿನಿ. ಬಿಟ್ಟು ಬಿಡು ನಂದಿನಿ. ಯಾಕೋ ಇವಾಗ ಬದುಕಬೇಕಂತ ಆಸೆ ಬರ್ತಾ ಇದೆಯಾ ನಿನಗೆ? ಆದ್ರೆ ನಾನು ನಿನ್ನನ್ನು ಬಿಟ್ಬಿಟ್ರೆ ನಾನೊಬ್ಳೆ ಹೆಂಗಿರಬೇಕು ಮೇಲೆ? ಇಲ್ಲ, ಅದಕ್ಕೆ ನಿನ್ನನ್ನು ನಾನು ಕರ್ಕೊಂಡು ಹೋಗ್ಬಿಡ್ತೀನಿ. ಬಾರು ಬಾ, ಬೇಗ ಬಾ. ಮಮ್ಮಿ, ಮಮ್ಮಿ, ಅಜ್ಜಿ, ಅಜ್ಜಿ, ಎಲ್ಲದಿನಿ, ಲಘುನ ಬರ್ರಿ. ಇಲ್ಲೇ ಇಲ್ಲೇ ನಂಗೆ ಇಬ್ಬಿಬ್ರು ಮಾತಾಡ್ದಂಗೆ ಕೇಳಿಸ್ತಾ ಇದೆ. ಅಜ್ಜಿ, ಮಮ್ಮಿ. ಯಾರು ಬರೋದಿಲ್ಲ ನಿನ್ನ ಸಹಾಯಕ್ಕೆ. ಇವತ್ತು ಮನೆಯಲ್ಲಿ ಯಾರು ಬರೋದಿಲ್ಲ. ಯಾಕಂದ್ರೆ ನಾ ಮಾತಾಡೋದು ನಿನಗಷ್ಟೇ ಕೇಳಿಸುತ್ತೆ, ಬೇರೆ ಯಾರಿಗೂ ಕೇಳಿಸೋದಿಲ್ಲ. ಅಂದಮೇಲೆ ಇಲ್ಲಿಗೆ ಯಾರು ಬರೋದಿಲ್ಲ. ಬರೋದಕ್ಕೂ ನಾನು ಬಿಡೋದು ಇಲ್ಲ. ಬಾರೋ ಬಾ. ನೀನು ಕೈ ಮುಗಿತೀನಿ ನಂದಿನಿ. ನನ್ನನ್ನು ಬಿಟ್ಟು ಬಿಡು ನಂದಿನಿ, ನನ್ನನ್ನು ಬಿಟ್ಟು ಬಿಡು. ಎಲ್ಲಿದೆಯಾ? ಈ ಕಡೆನೇ ಹೋಗಿ ಮಾತಾಡೋದು ಕೇಳಿಸ್ತಾ ಇದೆ, ಈ ಕಡೆನೇ ಮಾತಾಡೋದು ಕೇಳಿಸ್ತಾ ಇದೆ. ನಂದಿನಿ, ನನ್ನನ್ನು ಬಿಟ್ಟು ಬಿಡು ನಂದಿನಿ, ನನ್ನ ಕೈ ಮುಗಿತೀನಿ ನಂದಿನಿ. ಬಿಟ್ಟು ಬಿಡು ಪಲ್ಲವಿ, ಪಲ್ಲವಿ, ನಂದಿನಿ, ನನ್ನ ಬಿಟ್ಟು ಬಿಡು, ದಯವಿಟ್ಟು ಬಿಟ್ಟು ಬಿಡು ನನ್ನನ್ನೇನು ಮಾಡಬೇಡ ನಂದಿನಿ, ಬಿಟ್ಟು ಬಿಡು ನಂದಿನಿ. ನಂದಿನಿ, ನಂದಿನಿ, ನಿನ್ನ ಕೈ ಬೇಕಾದ್ರೂ ಮುಗಿತೀನಿ, ಬಿಟ್ಟು ಬಿಡು ನಂದಿನಿ. ನಂಗೆ ಆಗ್ತಿಲ್ಲ ನಂದಿನಿ, ಕೈ ಮುಗಿತೀನಿ ನಂದಿನಿ. ಇನ್ನೊಂದ್ಸಲ ಈ ಥರ ತಪ್ಪು ಮಾಡೋದಿಲ್ಲ ನಂದಿನಿ, ದಯವಿಟ್ಟು ನನ್ನನ್ನು ಬಿಟ್ಟು ಬಿಡು ನಂದಿನಿ. ಸಂಜಯ, ನಾ ಮಾತ್ರ ನೀನು ಬಿಡೋದಿಲ್ಲ. ನಂಗೆ ನೀನಂದರೆ ತುಂಬ ಇಷ್ಟ. ಅಂದಮೇಲೆ ನಾನು ನಿನ್ನನ್ನು ಬಿಟ್ಟು ಹೆಂಗಿರಲಿ? ನಾವೊಬ್ಬಳೇ ಮೇಲೆ ಹೆಂಗಿರಲಿ? ಅದಕ್ಕೆ ನಿನ್ನನ್ನು ಕರ್ಕೊಂಡು ಹೋದ್ರಾಯ್ತು ಅಂತ ಬಂದಿದ್ದೀನಿ. ನೀ ನನ್ನ ಜೊತೆ ಬರಲೇಬೇಕು. ಇಲ್ಲ, ಇನ್ನು 1 ನಿಮಿಷ ನಾನೇನಾದರೂ ಇಲ್ಲಿದ್ರೆ ನನ್ನನ್ನು ಸಾಯಿಸೇ ಬಿಡುತ್ತಿದ್ದು. ಇಲ್ಲ, ಮೊದಲು ಮೇಲೆ ಕೋಣೆಗೆ ಹೋಗಿ ಕುತ್ಕೊಂಡ್ಬಿಡ್ತೀನಪ್ಪ, ಯಾವುದಾದ್ರೂ ದೇವ್ರ ಫೋಟೋ ಹಿಡ್ಕೊಂಡು. ಇಲ್ಲ ಅಂದ್ರೆ ನಾನು ಮಾತ್ರ ಬದುಕಿರೋದಿಲ್ಲ ಇವತ್ತು. ನಿಲ್ಲು, ನಿಲ್ಲು, ಎಲ್ಲಿಗೆ ಹೋಗ್ತಾ ಇದೀಯಾ? ನಿಲ್ಲು. ನೀನು ಎಲ್ಲಿಗೆ ಹೋದ್ರೂ ನಾನು ಮಾತ್ರ ನಿನ್ನನ್ನು ಬಿಡೋದಿಲ್ಲ. ರೀ, ಹೆಣ್ಮಕ್ಳಂದ್ರೆ ದಿನಕ್ಕೊಂದೊಂದು ಡ್ರೆಸ್ ಚೇಂಜ್ ಮಾಡ್ದಂಗೆ ಆರಾಮಾಗಿ ಹೆಣ್ಮಕ್ಳನ್ನ ಚೇಂಜ್ ಮಾಡಿಬಿಡ್ಬೋದು ಅಂತ ಅಂದ್ಕೊಂಡಿರಲ್ಲ ನೀವು. ಇನ್ನು ಮೇಲೆ ನೋಡ್ತಾ ಇರ್ರಿ,
ಇನ್ನು ಮೇಲೆ ಬೇರೆ ಹೆಣ್ಮಕ್ಳ ತಂಟೆಗೂ ಹೋಗಿರಬಾರ್ದು ನೀವು. ಹಂಗೆ ಮಾಡ್ತೀನಿ ನಿಮ್ಮನ್ನು. ಪಾಪ ಅವರು ಸ್ವರ್ಗದಲ್ಲಿದ್ದಾರೋ ಎಲ್ಲದಾರೋ ನಂದಿನಿ ಅವರೇ, ದಯವಿಟ್ಟು ಕ್ಷಮಿಸ್ಬಿಡಿ. ನನ್ನ ಗಂಡನಿಗೆ ಬುದ್ಧಿ ಬರಬೇಕಂದ್ರೆ ನಿಮ್ಮ ಹೆಸರನ್ನು ತಗೊಂಡು ನಾನು ಈ ಥರ ಮಾಡಲೇಬೇಕು. ಹಂಗೆ ಮಾಡಿದ್ರೆ ತಾನೇ, ಮಾಡಲೇಬೇಕು. ಈ ಥರ ಮಾಡಿದ್ರೆ ಅಷ್ಟೇ ನನ್ನ ಗಂಡನಿಗೆ ಬುದ್ಧಿ ಬರೋದು.